ವೆಲ್ಕಮ್ ಬ್ಯಾಕ್ ಟು ಕನ್ಸ್ಟ್ರಕ್ಟಿವ್ ನಾಲೆಡ್ಜ್. ಸೊ ಇವತ್ತಿನ VTU ಅಪ್ಡೇಟಲ್ಲಿ ನಿಮಗೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ರಿಗಾರ್ಡಿಂಗ್ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಆ್ಯಂಡ್ ಓಪನ್ ಎಲೆಕ್ಟಿವ್ ಕೋರ್ಸ್ ಬಗ್ಗೆ. ಸೊ ಡೀಟೇಲ್ ಆಗಿ ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಟು ಕ್ಲಾರಿಫೈ ಆಲ್ ಯುವರ್ ಡೌಟ್ಸ್ ಆ್ಯಂಡ್ go through this. Okay, first ನೀವು VTU ಅದೇ ಆನ್ಲೈನ್ ವೆಬ್ಸೈಟ್ ಇದೆ. ಸೊ ದಟ್ ಈಸ್ online.vtu.ac.in. ಸೊ ಈ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಿ ನೀವು ನಿಮ್ಮ ಪ್ರೊಫೆಷನಲ್ ಎಲೆಕ್ಟಿವ್ ಮತ್ತು ಓಪನ್ ಎಲೆಕ್ಟಿವ್ ಕೋರ್ಸನ್ನು ಸೆಲೆಕ್ಟ್ ಮಾಡತಕ್ಕದ್ದು. ಓಕೆ, ಸೊ ಒನ್ಸ್ ಯು ವಿಸಿಟ್ ದ ಸೈಟ್ it will redirect you to registration process. So basic details enter ಮಾಡಿ ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇಫ್ ಯು ಆರ್ ಆಲ್ರೆಡಿ ರಿಜಿಸ್ಟರ್ಡ್ ನಿಮಗೆ ಸೈನ್ ಇನ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ. ಜಸ್ಟ್ ಸೈನ್ ಇನ್ ಮಾಡಬೇಕು ಥ್ರೂ ಯುವರ್ ಮೇಲ್ ID ಆ್ಯಂಡ್ ಪಾಸ್ವರ್ಡ್. ಓಕೆ, ನೀವು ಯಾವ ಮೇಲ್ ಐಡಿಲೇ ರಿಜಿಸ್ಟರ್ ಮಾಡಿರ್ತೀರ ಅದೇ ಮೇಲ್ ID ಆ್ಯಂಡ್ ಪಾಸ್ವರ್ಡ್ಲೇ ನೀವು ಈ VTU online.ac.in ಇದು ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ಓಕೆ, ಸೊ ಆ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಏನು ತೋರಿಸ್ತಾ ಇರುತ್ತಪ್ಪ ಅಂದರೆ ರೈಟ್ ಸೈಡಲ್ಲಿ ಒಂದು ಅಕಾಡೆಮಿಕ್ಸ್ ಅಂತ ಈ ಥರ ಸುಮಾರು ಸೆಕ್ಷನ್ಸ್ ಇದೆ. ಸೊ ನೀವು ಅಕಾಡೆಮಿಕ್ಸ್ ಅಂತ ಏನಿದೆ ಆ ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಅಕಾಡೆಮಿಕ್ಸಲ್ಲಿ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಆ್ಯಂಡ್ ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತ ಒಂದು ಸಪ್ರೇಟ್ ಸೆಕ್ಷನ್ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಏನು ಮಾಡಬೇಕು, ಸೈನ್ ಇನ್ ಆರ್ ರಿಜಿಸ್ಟರ್ ಮಾಡ್ಕೋಬೇಕು. ಇಫ್ ಯು ಆರ್ ರಿಜಿಸ್ಟರ್ಡ್ ಆಲ್ರೆಡಿ ಸೈನ್ ಇನ್ ಮಾಡಿ ಲಾಗಿನ್ ಆದ ತಕ್ಷಣ ಅಲ್ಲಿ ರೈಟ್ ಸೈಡಲ್ಲಿ ಸಪ್ರೇಟ್ ಸೆಕ್ಷನ್ಸ್ ಇದೆ. ಅದರಲ್ಲಿ ಅಕಾಡೆಮಿಕ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ಎಲೆಕ್ಟಿವ್ ಸಬ್ಜೆಕ್ಟ್ ಅಂತ ಇದೆ ಅದು, ಅಥವಾ ಓಪನ್ ಎಲೆಕ್ಟಿವ್ ಕೋರ್ಸಸ್ ಅಂತ ಇದೆ. ಸೊ ಇದು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಇದನ್ನ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಂಟರ್ ಮಾಡ್ರಿ ಅಂತ ತೋರಿಸುತ್ತೆ. ಸೊ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ತೋರಿಸುತ್ತೆ. ಜಸ್ಟ್ ಯು ಹ್ಯಾವ್ ಟು ಎಂಟರ್ ಯುವರ್ ಬೇಸಿಕ್ ಡೀಟೇಲ್ಸ್ ಲೈಕ್ ಯುವರ್ ನೇಮ್, ಯುವರ್ ಅಡ್ರೆಸ್, ಯುವರ್ USN ಆ್ಯಂಡ್ ಯುವರ್ ಫೋನ್ ನಂಬರ್, ಯುವರ್ ಮೇಲ್ ID. ಓಕೆ, ಸೊ ದೀಸ್ ಆರ್ ಆಲ್ ದಿ ಯುವರ್ ಬೇಸಿಕ್ ಡೀಟೇಲ್ಸ್ ದ್ಯಾಟ್ ಯು ನೀಡ್ ಟು ಎಂಟರ್. ಓಕೆ, ಇದೆಲ್ಲ ಎಂಟರ್ ಮಾಡಿದ್ಮೇಲೆ ಅದರಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಒಂದು ID ಪ್ರೂಫ್, ದಟ್ ಈಸ್ ಇಟ್ ಮೇ ಬಿ ಯುವರ್ ಕಾಲೇಜ್ ID ಆರ್ ಯುವರ್ ಆಧಾರ್ ಕಾರ್ಡ್. ಓಕೆ, ಪ್ರಿಫರ್ ಟು ಗೋ ವಿತ್ ಯುವರ್ ಆಧಾರ್ ಕಾರ್ಡ್. ಓಕೆ, ಆರ್ ಯು ಕ್ಯಾನ್ ಪ್ರಿಫರ್ ಯುವರ್ ಕಾಲೇಜ್ ID ಆಲ್ಸೋ. ಓಕೆ, ಅದು ಸಹ GPG ಫಾರ್ಮೆಟಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸಿಗ್ನೇಚರ್ ಮತ್ತೆ ಒಂದು ಅದನ್ನು ಸಹ GPG ಫಾರ್ಮೆಟಲ್ಲಿ. ಓಕೆ, ಫಸ್ಟ್ ಏನು ಫೋಟೋ ಮತ್ತೆ ಆಧಾರ್ ಕಾರ್ಡ್ ಮತ್ತೆ ನಿಮ್ದೊಂದು ಸಿಗ್ನೇಚರ್, ಇವು ಮೂರು GPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಓಕೆ, ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟ ತಕ್ಷಣ ನಿಮಗೆ USN ಬ್ರಾಂಚ್ ಆ್ಯಂಡ್ ಬ್ಯಾಚ್. ಓಕೆ, ನೀವು ಲ್ಯಾಟ್ರಲ್ ಎಂಟ್ರಿನೋ ಅಥವಾ ರೆಗ್ಯುಲರಾ, ಸೊ ಆ್ಯಂಡ್ ನಿಮ್ದು ಯಾವ ಸ್ಕೀಮ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಒನ್ಸ್ ದೀಸ್ ಆರ್ ಡನ್, ಅಲ್ಲಿ ಲಾಸ್ಟಲ್ಲಿ ಇರೋದು ಈಗ ಭಾಳ ಇಂಪಾರ್ಟೆಂಟ್. ಓಕೆ, ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಆದಮೇಲೆ ಓಪನ್ ಎಲೆಕ್ಟಿವ್ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವೆರಡು ನೀವು ಯಾವ ಸಬ್ಜೆಕ್ಟ್ ತಗೋತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ರಿಮೆಂಬರ್ ಯು ಆರ್ ಸೆಲೆಕ್ಟಿಂಗ್ ದ ಸಬ್ಜೆಕ್ಟ್ ವಿಚ್ ಯು ವಾಂಟ್ ಟು ಅಪಿಯರ್ ದ ಎಕ್ಸಾಮ್. ಓಕೆ, ಸೊ ಇದು ನೀವು ಸೆಲೆಕ್ಟ್ ಮಾಡ್ಕೋತೀರಾ. ಫಾರ್ ಎಕ್ಸಾಂಪಲ್ ನೀವು ಮೆಕ್ಯಾನಿಕಲ್ ಬ್ರಾಂಚಲ್ಲಿ ಇದ್ದೀರಾ. ಸೊ ಮೆಕ್ಯಾನಿಕಲ್ ಅಲ್ಲಿ ಒಂದು ಸಬ್ಜೆಕ್ಟ್ ದಟ್ ಈಸ್ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಓಕೆ, ನೆಕ್ಸ್ಟ್ ಓಪನ್ ಎಲೆಕ್ಟಿವ್ ತಗೋಬೇಕು ನೀವು. ಮೆಕ್ಯಾನಿಕಲ್ ಬ್ರಾಂಚ್ ಅವರು ಸಿವಿಲ್ ಸಬ್ಜೆಕ್ಟ್ ತಗೋಬೋದು. ಮೆಕ್ಯಾನಿಕಲ್ ಬ್ರಾಂಚ್ ಅವರು ENC CS ಬೇರೆ ಡಿಪಾರ್ಟ್ಮೆಂಟು ಒಂದು ಸಬ್ಜೆಕ್ಟ್ ತಗೋಬೇಕು. ಸೊ ದಟ್ ಈಸ್ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್. ಓಕೆ, ಓಪನ್ ಎಲೆಕ್ಟಿವ್ ಅಂದರೆ ಬೇರೆ ಬ್ರಾಂಚ್ದು, ಪ್ರೊಫೆಷನಲ್ ಎಲೆಕ್ಟಿವ್ ಅಂದರೆ ನಿಮ್ಮ ಬ್ರಾಂಚಿದ್ದು ಸಬ್ಜೆಕ್ಟ್. ಓಕೆ, ಸೊ ಇಷ್ಟು ಸೇವ್ ಮಾಡ್ಕೊಂಡ್ಮೇಲೆ
ನೀವು ಕೆಳಗಡೆ ಒಂದು ಆಪ್ಷನ್ ಇದೆ ಸೇವ್ ಆ್ಯಂಡ್ ಕಂಟಿನ್ಯೂ. ಸೊ ಅದಕ್ಕೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಓಕೆ, ಒನ್ಸ್ ಎವ್ರಿಥಿಂಗ್ ಡನ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಚೆಕ್ ದ ಪ್ರಿವ್ಯೂ ಆಫ್ ವಾಟ್ ಯು ಹ್ಯಾವ್ ಎಂಟರ್ಡ್ ಇನ್ ದ ಫಾರ್ಮ್. ಓಕೆ, ಇದೊಂದು ಅಪ್ಲಿಕೇಶನ್. ಸೊ ಇದೆಲ್ಲ ಅಪ್ಲಿಕೇಶನ್ ನೀವು ನೀಟಾಗಿ ಫಿಲ್ ಮಾಡಿ ಅದರದ್ದು ಪ್ರಿವ್ಯೂ ತಗೋಬೇಕು ನೀವು. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಯು ಕ್ಯಾನ್ ಗೋ ಆ್ಯಂಡ್ ಎಡಿಟ್ ದ ಪ್ರಿವ್ಯೂ. ಓಕೆ, ಡೋಂಟ್ ಕ್ಲಿಕ್ ಆನ್ ದ ಫೈನಲ್. ಓಕೆ, ಪ್ರಿವ್ಯೂ ಆದ ತಕ್ಷಣ ನೀವು ಫೈನಲ್ ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಪ್ರಿವ್ಯೂ ಕೊಟ್ಟು ಚೆಕ್ ಮಾಡಿ 1 to 1 ಏನು ಮಿಸ್ಟೇಕ್ಸ್ ಇದೆ, ಏನಾದರೂ ಪ್ರಾಬ್ಲಮ್ ಇದೆಯಾ, ವೇಸನ್ ನಂಬರು ಏನೇ ಇದ್ರು, ನೇಮ್ ಕರೆಕ್ಷನು ಆ್ಯಂಡ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನು ನೇಮ್ ಇದೆ ಅದೇ ನೇಮು ಪ್ರಿಫರ್ ಮಾಡಿ ಎಂಟರ್ ಮಾಡಲಿಕ್ಕೆ. ಬಿಕಾಸ್ ನೀವು ಇದು ನಿಮಗೆ ಒಂದು ಎಕ್ಸಾಮ್. ಓಕೆ, ಸೊ ಎಕ್ಸಾಮ್ ಅಂದರೆ ನಿಮಗೆ ಇದ್ರದ್ದು ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಓಕೆ, ಸೊ ಇದೆಲ್ಲ ನೀವು ನಿಮಗೆ ಭಾಳ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಪ್ರಿವ್ಯೂ ಚೆಕ್ ಮಾಡಿಕೊಂಡು ಓಕೆ ಆಯ್ತಂದರೆ ಅದ್ರದ್ದು ಫೈನಲ್ ಕಾಪಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದೊಂದು ಕಾಪಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆ, ಡೌನ್ಲೋಡ್ ಮಾಡಿ ನಿಮ್ಮ ಕಾಲೇಜ್ ಕೋಆರ್ಡಿನೇಟರ್ ಇರ್ತಾರಲ್ಲ ಅವರಿಗೆ ಶೇರ್ ಮಾಡಿ ಆ್ಯಂಡ್ ಸೇ ಐ ಹ್ಯಾವ್ ಬಿನ್ ಕಂಪ್ಲೀಟೆಡ್ ಮೈ ರಿಜಿಸ್ಟ್ರೇಷನ್ ಫಾರ್ ದಿಸ್ ಓಪನ್ ಎಲೆಕ್ಟಿವ್ ಆ್ಯಂಡ್ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಓಕೆ, ಫರ್ದರ್ ಏನಿತ್ತಂದ್ರು ನೀವು ಏನು ಡ್ಯಾಶ್ಬೋರ್ಡ್ ಇದೆ ಅದರಲ್ಲಿ ನೀವು ಲೈಕ್ ನಿಮ್ಮಲ್ಲಿ ಅಲ್ಲಿ ಕೋರ್ಸ್ ಎನ್ರೋಲ್ಮೆಂಟ್ ಇರುತ್ತೆ, ಆ ಕೋರ್ಸ್ ಕಂಪ್ಲೀಟ್ ಮಾಡಿ, ಮತ್ತು ಕ್ವಿಝಸ್ ಇರುತ್ತೆ, ಕ್ವಿಝಸ್ ಅಟೆಂಡ್ ಮಾಡಿ ನೆಕ್ಸ್ಟ್ ನೀವು ಎಕ್ಸಾಮ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರಿಬೇಕಾಗುತ್ತೆ. ಸೊ ಇದೆಲ್ಲ ಮುಂದಿನ ಪ್ರೊಸೀಜರ್. ಓಕೆ, ಫಸ್ಟ್ ರಿಜಿಸ್ಟ್ರೇಷನ್ ಮತ್ತು ಸೈನ್ ಇನ್ ಪ್ರೊಸೆಸ್ ಕ್ಲಿಯರ್ ಮಾಡಿಕೊಂಡು ಮುಂದಿನ ಪ್ರೊಸೀಜರ್ ಇನ್ನೊಂದು ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಸ್ಟೇ ಟ್ಯೂನ್ ಆ್ಯಂಡ್ ಆಲ್ ಯುವರ್ ಇಂಜಿನಿಯರಿಂಗ್ ಫ್ರೆಂಡ್ಸ್ ಆ್ಯಂಡ್ ಯುವರ್ classmates. Thanks for watching and please subscribe if you are new viewers. Okay, thank you.